ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ದುರ್ಗಪ್ಪ ಹೊಸಮನಿ. ವೀಕ್ಷಕರೇ, ಯಾವುದೇ ಒಂದು ಸರ್ಕಾರದ ಯೋಜನೆಗಳು ಸಮರ್ಪಕವಾಗಿ ಅನುಷ್ಠಾನಗೊಳ್ಳಬೇಕಂದ್ರೆ ಅದರಲ್ಲಿ ಅಧಿಕಾರಿ ವರ್ಗ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಯಾವುದೇ ಒಂದು ಸರ್ಕಾರದ ಯೋಜನೆಗಳು ಸಮರ್ಪಕವಾಗಿ ಅನುಷ್ಠಾನಗೊಂಡು ಅದರ ಉದ್ದೇಶ ಈಡೇರಬೇಕಾದ್ರೆ ಅದರಲ್ಲಿ ಅಧಿಕಾರಿಗಳ ಒಂದು ಪಾತ್ರ ಬಹುಮುಖ್ಯವಾಗಿರ್ತಕ್ಕಂಥದ್ದು. ಒಂದು ವೇಳೆ ಅಧಿಕಾರಿಗಳು ಇದರಲ್ಲಿ ಅಸಡ್ಡೆಯನ್ನು ತೋರಿದರೆ ಆ ಒಂದು ಉದ್ದೇಶ ಏನು ಇದೆ, ಆ ಯೋಜನೆಯ ಉದ್ದೇಶ ಸದುಪಯೋಗ ಆಗೋದಿಲ್ಲ ಮತ್ತು ಆ ಉದ್ದೇಶ ಈಡೇರೋದಿಲ್ಲ ಅಂದರೆ ತಪ್ಪಾಗಲಿಕ್ಕಿಲ್ಲ. ಈ ಒಂದು ಜಿಲ್ಲೆಯಲ್ಲಿ ಸರ್ಕಾರಿ ಯೋಜನೆ ಸಮರ್ಪಕವಾಗಿ ಅನುಷ್ಠಾನಗೊಳ್ಳಲಿ. ಆ ಒಂದು ಯೋಜನೆಯ ಉದ್ದೇಶ ಬಡ ಮಕ್ಕಳಿಗೆ, ಅಪೌಷ್ಟಿಕತೆಯಿಂದ ಬಳಲ್ತಕ್ಕಂಥ ಮಕ್ಕಳಿಗೆ, ಫಲಾನುಭವಿಗಳಿಗೆ, ಬಾಣಂತಿಯರಿಗೆ, ಗರ್ಭಿಣಿ ಮಹಿಳೆಯರಿಗೆ ಮುಟ್ಲಿ, ಸರಿಯಾಗಿ ತಲುಪಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಇಲಾಖೆಯ ಸಚಿವರು ಅಧಿಕಾರಿಗಳಿಗೆ ಏನು ಸೂಚನೆ ನೀಡಿ ಹತ್ತತ್ರ ಒಂದು ತಿಂಗಳಾಗ್ತಾ ಬಂದರೂ ಕೂಡ ಈ ಒಂದು ಇಲಾಖೆಯ ಅಧಿಕಾರಿಗಳು ಮಾತ್ರ ಸಚಿವರ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಡ್ತಾ ಇಲ್ಲ ಅಂದರೆ ತಪ್ಪಾಗಲಿಕ್ಕಿಲ್ಲ. ಹಾಗಿದ್ರೆ ಆ ಇಲಾಖೆ ಏನು, ಅಷ್ಟಕ್ಕೂ ಸಚಿವರು ಏನು ಸೂಚನೆ ನೀಡಿದ್ರು, ಯಾವುದಕ್ಕೆ ಸೂಚನೆ ನೀಡಿದ್ರು ಅನ್ನೋದು ಗೊತ್ತಾಗಬೇಕಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. ವೀಕ್ಷಕರೇ, ರಾಜ್ಯದಲ್ಲಿ ಬಡ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲಬಾರದು ಮತ್ತು ಬಾಣಂತಿಯರು, ಗರ್ಭಿಣಿಯರ ಒಂದು ಅಪೌಷ್ಟಿಕತೆ ನಿವಾರಣೆಗಾಗಿ ರಾಜ್ಯ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಏನು ಪೌಷ್ಟಿಕ ಆಹಾರವನ್ನು ಈಗಾಗಲೇ ಪೂರೈಸ್ತಾ ಇರೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯನೇ. ಅದೇ ರೀತಿಯಾಗಿ ಪೌಷ್ಟಿಕ ಆಹಾರದ ಜೊತೆಗೆ ಮೊಟ್ಟೆಯನ್ನು ಕೂಡ ಸಪ್ಲೈ ಮಾಡ್ತಾ ಇರ್ತಕ್ಕಂಥದ್ದು. ಬಡ ಏನು 6 ತಿಂಗಳಿಂದ 5 ವರ್ಷದೊಳಗಿನ ಮಕ್ಕಳಿಗೆ ಮತ್ತು ಬಾಣಂತಿ ಮಹಿಳೆಯರಿಗೆ, ಗರ್ಭಿಣಿ ಮಹಿಳೆಯರಿಗೆ ಏನು ಅಂಗನವಾಡಿಗಳ ಮೂಲಕ ಮೊಟ್ಟೆ ಪೂರೈಕೆಯನ್ನು ಈಗಾಗಲೇ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಏನು ರಾಜ್ಯದಾದ್ಯಂತ ಈಗಾಗಲೇ ಏನು ಮೊಟ್ಟೆ ಪೂರೈಕೆಯನ್ನು ಬಾಲ ವಿಕಾಸ ಸಮಿತಿಯಿಂದ ಈಗಾಗಲೇ ಅಲ್ಲಿನ ಶಿಕ್ಷಕಿಯರು, ಸಹಾಯಕಿಯರು ಮೊಟ್ಟೆಗಳನ್ನು ಏನು ಸಂಬಂಧಿಸಿದ ಫಲಾನುಭವಿಗಳಿಗೆ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಬೀದರ್ನಲ್ಲಿ ಮಾತ್ರ ಏನು ಏಜೆನ್ಸಿ ಮೂಲಕ ಮೊಟ್ಟೆಗಳನ್ನು ಪೂರೈಕೆ ಮಾಡಲಾಗ್ತಾ ಇತ್ತು. ಮೊಟ್ಟೆಗಳ ಪೂರೈಕೆಯನ್ನು ಏಜೆನ್ಸಿಯವರು ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದ್ದವು. ಅದೇನಪ್ಪ ಅಂದರೆ ಕಳಪೆ ಗುಣಮಟ್ಟದ ಮೊಟ್ಟೆಗಳನ್ನು ಪೂರೈಕೆ ಮಾಡ್ತಾ ಇದ್ದಾರೆ ಮತ್ತು ಇನ್ ಟೈಮ್ಗೆ ಅಂದರೆ ಪ್ರತಿ ತಿಂಗಳು 2 ಕಂತು 2 ಕಂತು ಮೊಟ್ಟೆಗಳನ್ನು ಎಲ್ಲ ಅಂಗನವಾಡಿಗಳಿಗೆ ಪೂರೈಕೆ ಮಾಡಲಾಗುತ್ತೆ. ಆದರೆ ಪೂರೈಕೆದಾರರು ಈ ಒಂದು ಮೊಟ್ಟೆ ಪೂರೈಕೆಯಲ್ಲಿ ಕಳ್ಳಾಟ ನಡೆಸ್ತಾ ಇದ್ದಾರೆ ಅನ್ನೋ ಒಂದು ಗಂಭೀರ ಆರೋಪಗಳು ಪದೇ ಪದೇ ಇಲಾಖೆಯ ಮೇಲೆ ಕೇಳಿ ಬರ್ತಾ ಇದ್ದವು. ಈ ನಿಟ್ಟಿನಲ್ಲಿ ಏನು ನ್ಯೂಸ್ 18 ಕೂಡ ಕಳೆದ ಮೇ 23ನೇ ತಾರೀಕು ಈ ಒಂದು ಮೊಟ್ಟೆ ಪೂರೈಕೆದಾರರ ಕಳ್ಳಾಟದ ಬಗ್ಗೆ ವಿಸ್ತೃತ ವರದಿಯನ್ನು ಮಾಡಿತ್ತು. ವಿಸ್ತೃತ ವರದಿಯನ್ನು ಮಾಡಿದ್ದಷ್ಟೇ ಅಲ್ಲ, ಇದರ ಬಗ್ಗೆ ನಿರಂತರವಾಗಿ ಫಾಲೋಅಪ್ ಕೂಡ ಮಾಡಿತ್ತು. ಜುಲೈ 4ನೇ ತಾರೀಕು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೀದರ್ ಜಿಲ್ಲೆಗೆ ಭೇಟಿ ನೀಡಿದರು. ಈ ಒಂದು ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಆ ಸಚಿವರ ಗಮನಕ್ಕೆ ತರತಕ್ಕಂಥ ಪ್ರಯತ್ನವನ್ನು ನ್ಯೂಸ್ 18 ಮಾಡಿತ್ತು. ಈ ಒಂದು ಕಳಪೆ ಗುಣಮಟ್ಟದ ಮೊಟ್ಟೆ ಪೂರೈಕೆ ಮತ್ತು ಮೊಟ್ಟೆ ಪೂರೈಕೆದಾರರ ಕಳ್ಳಾಟದ ಬಗ್ಗೆ ಪ್ರಶ್ನೆ ಮಾಡಿತ್ತು. ಏನಂದರೆ ಈಗಾಗಲೇ ರಾಜ್ಯದಾದ್ಯಂತ ಬಾಲ ವಿಕಾಸ ಸಮಿತಿಯಿಂದ ಮೊಟ್ಟೆ ಪೂರೈಸಲಾಗ್ತಾ ಇದೆ, ಆದರೆ ಬೀದರ್ನಲ್ಲಿ ವಿಶೇಷವಾಗಿ ಯಾಕೆ ಏಜೆನ್ಸಿ ಮೂಲಕ ಮೊಟ್ಟೆ ಪೂರೈಸಲಾಗುತ್ತಿದೆ ಅನ್ನೋ ಒಂದು ಪ್ರಶ್ನೆಯನ್ನು ಸಚಿವರ ಮುಂದಿಟ್ಟಿತ್ತು. ಏನು ವಿಶೇಷವಾಗಿ ಇದೇ ಸಬ್ಜೆಕ್ಟನ್ನು ನಾನು ಇವತ್ತು ಸಭೆಯಲ್ಲಿ ಚರ್ಚೆ ಮಾಡ್ತೀನಿ. ಒಂದು ವೇಳೆ ಏಜೆನ್ಸಿದವರು ಸರಿಯಾಗಿ ಮೊಟ್ಟೆ ಪೂರೈಸುತ್ತಿಲ್ಲ ಅನ್ನೋ ಒಂದು ಮಾಹಿತಿ ಸಭೆಯಲ್ಲಿ ಗೊತ್ತಾಯಿತು ಅಂದರೆ ನಾನು ಏಜೆನ್ಸಿ ಬದಲಾಗಿ ಮೊಟ್ಟೆಯನ್ನು ಬಾಲ ವಿಕಾಸ ರಾಜ್ಯದಲ್ಲಿ ಈಗಾಗಲೇ ಏನು ಬಾಲ ವಿಕಾಸ ಸಮಿತಿಯಿಂದಲೇ ಮೊಟ್ಟೆಯನ್ನು ಪೂರೈಸಲಾಗುತ್ತೆ, ಅದೇ ರೀತಿಯಾಗಿ ಬೀದರ್ ಜಿಲ್ಲೆಯಲ್ಲೂ ಕೂಡ ಬಾಲ ವಿಕಾಸ ಸಮಿತಿಯಿಂದಲೇ ಮೊಟ್ಟೆಯನ್ನು ಪೂರೈಸಲಾಗುತ್ತೆ ಅನ್ನೋ ಒಂದು ಭರವಸೆಯನ್ನು ನೀಡಿದರು. ಹಾಗಿದ್ರೆ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ಒಂದು ಸಾರಿ ನೋಡ್ಕೊಂಡು ಬರೋಣ ಬನ್ನಿ. ಇಡೀ ರಾಜ್ಯದಲ್ಲಿ ಮೊಟ್ಟೆ ಸರಬರಾಜು ಆಯಾ ಅಂಗನವಾಡಿಗಳಿಗೆ ಕೊಟ್ಟಿದ್ದೀವಿ. ಆಯಾ ಅಂಗನವಾಡಿ ಟೀಚರ್ಗಳು, ಅವರ ಮಕ್ಕಳ ಪಾಲಕರು ಮತ್ತು ಗ್ರಾಮ ಪಂಚಾಯತಿ ಸಂಯುಕ್ತ ಆಶ್ರಯದಲ್ಲಿ ಒಂದು ಕಮಿಟಿ ರಚನೆ ಮಾಡಿ, ಆದರೆ ಬೀದರ್ ಜಿಲ್ಲೆಯಲ್ಲಿ ನೀವು ಹೇಳಿದ್ರಿ ಏಜೆನ್ಸಿಗಳ ಮುಖಾಂತರ ಮೊಟ್ಟೆ ಸರಬರಾಜು ಆಗುತ್ತೆ. ನಾನಿವತ್ತು ಮೀಟಿಂಗ್ನಲ್ಲಿ ಆ ಸಬ್ಜೆಕ್ಟ್ ತಗೊಳ್ತೀನಿ. ಏಜೆನ್ಸಿ ಸರಿಯಾಗಿ ಮೊಟ್ಟೆ ಸಪ್ಲೈ ಮಾಡಲಿಲ್ಲ ಅಂತ ಏಜೆನ್ಸಿಯನ್ನು ಕ್ಯಾನ್ಸಲ್ ಮಾಡಿ ಯಾವ ರೀತಿ ಇಡೀ ರಾಜ್ಯದಲ್ಲಿ ಮೊಟ್ಟೆ ವಿತರಣೆಯ ಪದ್ಧತಿ ಇದೆಯೋ ಅದೇ ರೀತಿ ಕೂಡ ಬೀದರ್ನಲ್ಲೂ ಕೂಡ ನಾನು ಮಾಡ್ತೀನಿ.
ಕೇಳಿದ್ರಲ್ಲ ವೀಕ್ಷಕರೇ, ಇದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಜುಲೈ 4ನೇ ತಾರೀಕು ಬೀದರ್ ಜಿಲ್ಲೆಗೆ ಭೇಟಿ ನೀಡಿರ್ತಕ್ಕಂಥ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ನೀಡಿರ್ತಕ್ಕಂಥ ಒಂದು ಹೇಳಿಕೆ. ಈ ಒಂದು ಹೇಳಿಕೆಯ ಬಳಿಕ ಏನು ನಗರದ ಪ್ರತಾಪ್ ನಗರದಲ್ಲಿ ಕಲಬುರಗಿ ವಿಭಾಗದ ಸಭೆಯನ್ನು ಮಾಡ್ತಾರೆ. ಈ ಸಭೆಯಲ್ಲಿ ಏನು ರಾಜ್ಯದಾದ್ಯಂತ ಈಗಾಗಲೇ ಬಾಲ ವಿಕಾಸ ಸಮಿತಿಯಿಂದ ಮೊಟ್ಟೆ ಪೂರೈಸಲಾಗುತ್ತಿದೆ, ಅದರಂತೆ ಬೀದರ್ ಜಿಲ್ಲೆಯಲ್ಲಿ ಕೂಡ ಮೊಟ್ಟೆ ಪೂರೈಸೋಕೆ ಬಗ್ಗೆ ಕಳ್ಳಾಟದ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಈ ಸಂದರ್ಭದಲ್ಲಿ ವ್ಯತಿರಿಕ್ತ ಏನು ಅಭಿಪ್ರಾಯಗಳು ವ್ಯಕ್ತವಾಗ್ತವೆ. ಇದನ್ನು ಮನಗಂಡಿರ್ತಕ್ಕಂಥ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ರಾಜ್ಯಾದ್ಯಂತ ಈಗಾಗಲೇ ಬಾಲ ವಿಕಾಸ ಸಮಿತಿಯಿಂದಲೇ ಮೊಟ್ಟೆಯನ್ನು ಪೂರೈಕೆ ಮಾಡಲಾಗ್ತಿದೆ, ಅದೇ ರೀತಿಯಾಗಿ ಬೀದರ್ ಜಿಲ್ಲೆಯಲ್ಲೂ ಕೂಡ ಆಗಸ್ಟ್ 1ನೇ ತಾರೀಕಿನಿಂದ ಬಾಲ ವಿಕಾಸ ಸಮಿತಿಯಿಂದಲೇ ಎಲ್ಲ ಅಂಗನವಾಡಿಗಳಿಗೆ ಮೊಟ್ಟೆಗಳನ್ನು ಪೂರೈಕೆ ಮಾಡಬೇಕು ಅಂತಂದು ಖಡಕ್ಕಾಗಿ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿರ್ತಕ್ಕಂಥದ್ದು. ಜುಲೈ 4ನೇ ತಾರೀಕು ಈಗಾಗಲೇ ಸಚಿವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರೂ ಕೂಡ ಏನು ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಗಾಢ ನಿದ್ರೆಯಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಸಚಿವರು ಏನು ಸೂಚನೆ ನೀಡಿ ಈಗ ಹತ್ತತ್ರ 1 ತಿಂಗಳಾಗ್ತಾ ಬಂದರೂ ಕೂಡ ಬೀದರ್ ತಾಲೂಕಿನ CDPO ಹೊರತುಪಡಿಸಿ ಇನ್ನುಳಿದ ಯಾವುದೇ CDPOಗಳು ಆಗಲಿ DD ಅವರಾಗಲಿ ಈ ಬಗ್ಗೆ ಯಾವುದೇ ಅಧಿಕೃತ ಆದೇಶವನ್ನು ಹೊರಡಿಸಿಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಮೊಟ್ಟೆ ಪೂರೈಕೆದಾರರ ಒಂದು ಒತ್ತಡಕ್ಕೆ, ರಾಜಕಾರಣಿಗಳ ಪ್ರಭಾವಕ್ಕೆ ಮಣಿದು ಆದೇಶಿಸಲು ಹಿಂದೇಟು ಹಾಕ್ತಾ ಇದ್ದಾರಾ, ಏನು ಸಚಿವರ ಸೂಚನೆಯನ್ನೇ ಪಾಲಿಸಲು ಹಿಂದೇಟು ಹಾಕ್ತಾ ಇದ್ದಾರಾ ಅನ್ನೋ ಒಂದು ಅನುಮಾನ ಈಗ ದಟ್ಟವಾಗಿರ್ತಕ್ಕಂಥದ್ದು. ಈ ಹಿಂದೆ ಹೇಗಿತ್ತು ಮತ್ತು ಈಗ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಸ್ವತಃ ಅಂಗನವಾಡಿ ಶಿಕ್ಷಕಿಯರೊಬ್ಬರು ಮಾತನಾಡಿದ್ದಾರೆ. ಹಾಗಿದ್ರೆ ಅವ್ರು ಏನು ಹೇಳಿದ್ದಾರೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ರಾಜ್ಯದಾಗ 3 ಜಿಲ್ಲೆದಾಗ ಎಲ್ಲ ಕಡೆ ಇತ್ತು, ಆದ್ರೆ ಬೀದರ್ ಒಂದೇ ಟೆಂಡರ್ ಮೂಲಕ ಬರ್ತಿತ್ತು ಸರ್. ಜುಲೈಯಿಂದನೇ ಆದೇಶ ಮಾಡಿ ಹೇಳಿದ್ರು ಎಲ್ಲರಿಗೆ, ಇದು ಹಾಕಿದ್ರು ಅವರು ಆದೇಶ, ಎಲ್ಲರೂ ತಂದ್ಕೊರಮ್ಮ, ನಿಮ್ಮ ಮೊಟ್ಟೆ ಖರೀದಿ ಮಾಡಿ ತಂದ್ಕೊರಿ, ನಾವು ಜಂಟಿ ಖಾತೆ ಯೂಸಿಗೆ ಹಾಕ್ತೇವೆ, ಚಂದ ಐತೆ ತಗೋರಿ ಮೇಡಮ್. ಹಿಂಗೆ ಮತ್ತು ನಾವು ತಂದು ಕೊಟ್ರೆ ಮಕ್ಕಳಿಗೆ ಅದು ಒಳ್ಳೆ ರೀತಿಲಿ ಮೊಟ್ಟೆ ಸಿಗ್ತದ ಮತ್ತು ಕ್ವಾಲಿಟಿನೂ ಒಳ್ಳೆ ಸಿಗ್ತದ. ಯಾಕಂದ್ರೆ ಅವು ಸಣ್ಣವು ಇರ್ತೀವಿ ಸರ್, ನಾವು ತರೋವು ಜರ ದಪ್ಪಿರ್ತಾವ. ಅವು ಎಲ್ಲಿ ತರ್ತಿರೋ ಎಲ್ಲಿದಿರೋ ನಮಗೆ ಗೊತ್ತಿದ್ದಿಲ್ಲ, ಅಂದ್ರೆ ಚಿಕ್ಕದೇ ಇರ್ತಿತ್ತು, ಒಂದೊಂದು ಇಷ್ಟೇ ಇರ್ತಿತ್ತು. ಅದು ಎಲ್ಲಿ ತರ್ತಿರೋ ಎಲ್ಲಿದಿರೋ ಇಷ್ಟೇ ಗೋಟಿ ಇರ್ತಿತ್ತು ಸರ್. ಈಗ ಆದೇಶ ಮತ್ತು ಮೊಟ್ಟೆ ಬಂದಿಲ್ಲಕ್ಕ ನನ್ನವ್ರಿಗೆ ಹಚ್ತಾ ಇರ್ತಿರು, ನಾವು ಅವನಿಗೆ ಹಚ್ಚಬೇಕು, ಅವನಿಗೆ ಬೈಬೇಕು, ಇಂಥವೆಲ್ಲ ಭಾಳ ಆಗ್ಯಾವ ಸರ್. ಮತ್ತೊಂದು ಸಲ ಅವ್ರು ಏನಂದ್ರೆ ಎಲ್ಲಿಗೆ ಹೇಳ್ತೀರಿ ಹೇಳ್ಕೊರಿ, ಏನು ಮಾಡ್ತೀರಿ ಮಾಡಿರಿ, ನಮ್ಮ ಮೇಡಮರೇ ಕಾನ್ಫರೆನ್ಸ್ ತೊಗೊಂಡಿದ್ವಿ. ಅವ್ರಿಗೆ ಬೀದರ್ದಾಗ ಕಳಪೆ ಮಟ್ಟದದ ಮತ್ತು ಹಿಂಗೆ ಏನು ಮಾಡ್ತೀವಿ ಅಂತಂದ್ರೆ ಅವರು ಎಲ್ಲ ಕಡೆ ಹಿಂಗೆ ಅದ, ನಾವು ಬಾಲ ವಿಕಾಸ ಸಮಿತಿಗೆ ಹಾಕ್ತೇವೆ ಅಂತ ಮೀಟಿಂಗ್ ಮಾಡಿ ಚರ್ಚೆ ಮಾಡಿ ಹೇಳಿ ಆದೇಶ ಹೊರಡಿಸ್ಯಾರ. ಈಗ ಜುಲೈಲಿಂದ ನಿಮ್ಗೆ ಜಂಟಿ ಖಾತೆ ಬಾಲ ವಿಕಾಸ ಸಮಿತಿಗೆ ಹಾಕ್ಲತ್ತಿದ್ರು ಅಂತ ಹೇಳಿದ್ರೆ ಖುಷಿ ಆಗ್ಯದ ಸರ್ ನಮಗೆ. ವೀಕ್ಷಕರೇ, ಇದು ಅಂಗನವಾಡಿ ಶಿಕ್ಷಕಿಯರ ಮಾತನಾಡುವುದು. ಈಗಾಗಲೇ ರಾಜ್ಯಾದ್ಯಂತ ಬಾಲ ವಿಕಾಸ ಸಮಿತಿಯಿಂದ ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ಮೊಟ್ಟೆಗಳನ್ನು ಪೂರೈಕೆ ಮಾಡಲಾಗುತ್ತಿದೆ. ಆದರೆ ಬೀದರ್ ಜಿಲ್ಲೆಯಲ್ಲಿ ಮೊಟ್ಟೆಗಳನ್ನು ಬಾಲ ವಿಕಾಸ ಸಮಿತಿಯಿಂದಲೇ, ಏಜೆನ್ಸಿ ಬದಲು ಬಾಲ ವಿಕಾಸ ಸಮಿತಿಯಿಂದಲೇ ಮೊಟ್ಟೆಗಳನ್ನು ಪೂರೈಕೆ ಮಾಡಿರಿ ಅನ್ನೋ ಒಂದು ಸೂಚನೆಯನ್ನು ನೀಡಿ ಹತ್ತತ್ರ 1 ತಿಂಗಳಾಗ್ತಾ ಬಂದರೂ ಕೂಡ ಏನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಲ್ಲಿ ಬರ್ತಕ್ಕಂಥ CDPOಗಳಾಗಲಿ DDOಗಳಾಗಲಿ ಈ ಬಗ್ಗೆ ಯಾವುದೇ ಕ್ರಮವನ್ನು ವಹಿಸ್ತಾ ಇಲ್ಲ. ಕೇವಲ ಬೀದರ್ ತಾಲೂಕಿನ CDPO ಅವರಷ್ಟೇ ಜುಲೈ 11ನೇ ತಾರೀಕಿನಂದು ಈ ಒಂದು ಆದೇಶವನ್ನು, ಅಂದರೆ ಬಾಲ ವಿಕಾಸ ಸಮಿತಿಯಿಂದಲೇ ಇನ್ನು ಮುಂದೆ ಅಂಗನವಾಡಿಗಳಿಗೆ ಪೂರೈಕೆ ಮಾಡಬೇಕನ್ನೋ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಈ ಸಚಿವರ ಸೂಚನೆಗೆ ಸಂಬಂಧಪಟ್ಟಂತೆ ನ್ಯೂಸ್ 18 ಕನ್ನಡ ಕೂಡ ಏನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರನ್ನು ಸಂಪರ್ಕಿಸಿದಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಮಾತ್ರ ಉಡಾಫೆ ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು. ಇದು ಏನು ಮೊಟ್ಟೆ ಪೂರೈಕೆ ಏನು ಇದೆ, ಈ ಒಂದು ಮೊಟ್ಟೆ ಪೂರೈಕೆ ನನ್ನ ವ್ಯಾಪ್ತಿಗೆ ಬರಲ್ಲ, ಇದು ತಾಲೂಕ್ ಪಂಚಾಯತಿ ಮತ್ತು CDPOಗಳ ವ್ಯಾಪ್ತಿಗೆ ಬರುತ್ತೆ, ಇದು ಅವರ ವ್ಯಾಪ್ತಿಗೆ ಬರೋದರಿಂದ ಇದ್ರ ಬಗ್ಗೆ ನಾನು ಏನು ಮಾತನಾಡಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ಉಡಾಫೆ ಉತ್ತರವನ್ನು ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಆಶ್ಚರ್ಯ ಅಂತಲೇ ಹೇಳ್ಬಾರ್ದು. ಯಾಕಂದರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅಂಗನವಾಡಿ ಕೇಂದ್ರಗಳಿಗೆ ಮೊಟ್ಟೆಗಳನ್ನು ಪೂರೈಕೆ ಮಾಡತಕ್ಕಂಥದ್ದು ಮತ್ತು ಮೊಟ್ಟೆಗಳ ಪೂರೈಕೆ ಸರಿಯಾಗಿ ಆಗ್ತಾ ಇದ್ದಾವ ಇಲ್ವಾ ಅನ್ನೋದನ್ನು ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದು ಉಪನಿರ್ದೇಶಕರ ಕರ್ತವ್ಯ ಕೂಡ. ಆದರೆ ಈ ಒಂದು ಕರ್ತವ್ಯಕ್ಕೂ ಕೂಡ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಮರೆ ಮಾಚ್ತಾ ಇದ್ದಾರಾ, ಅಥವಾ ರಾಜಕಾರಣಿಗಳಿಗೆ ಮತ್ತು ಮೊಟ್ಟೆ ಪೂರೈಕೆದಾರರಿಗೆ, ಏಜೆನ್ಸಿದವರಿಗೆ ಪ್ರಭಾವಕ್ಕೆ ಒಳಗಾಗಿ ಈ ರೀತಿ ನಿರ್ಧಾರಕ್ಕೆ ಹಿಂದೇಟು ಏನು ಸಚಿವರ ಆದೇಶವನ್ನು
ಆದೇಶವನ್ನು ಪಾಲಿಸಲು ಹಿಂದೇಟು ಹಾಕ್ತಾ ಇದ್ದಾರೆ ಅನ್ನುವನ ಈಗ ಸದ್ಯ ಕಾಡ್ತಾ ಇರತಕ್ಕಂಥದ್ದು. ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಪ್ರೋಗ್ರಾಮ್ ಆಫೀಸರನ್ನು ಕೂಡ ನ್ಯೂಸ್ 18 ಸಂಪರ್ಕಿಸಿದಾಗ ಇಲ್ಲ, ಈಗಾಗಲೇ ನಾವು ಸಚಿವರ ಆದೇಶವನ್ನು ಪಾಲನೆ ಮಾಡಿ ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದ್ದೇವೆ. ಕೆಲವೇ ದಿನಗಳಲ್ಲಿ ಈ ಒಂದು ಏನು ಎಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ಬಾಲ ವಿಕಾಸ ಸಮಿತಿಯಿಂದಲೇ ಮೊಟ್ಟೆಗಳನ್ನು ಪೂರೈಕೆ ಮಾಡಲಾಗುತ್ತೆ ಅನ್ನೋ ಒಂದು ಭರವಸೆಯನ್ನು ನ್ಯೂಸ್ 18ಗೆ ನೀಡಿರ್ತಕ್ಕಂಥದ್ದು. ಕಾದು ನೋಡೋಣ, ಏನು ಮೊಟ್ಟೆಗಳನ್ನು ಏನು ಸಚಿವರ ಆದೇಶವನ್ನು ಅಧಿಕಾರಿಗಳು ಪಾಲನೆ ಮಾಡ್ತಾರಾ ಇಲ್ಲ ಮತ್ತು ಮೊಟ್ಟೆ ಏಜೆನ್ಸಿದಾರರ ಒಂದು ಒತ್ತಡಕ್ಕೆ ಮಣಿದು ಯಥಾಸ್ಥಿತಿಯಲ್ಲೇ ಮತ್ತು ಮುಂದುವರಿತಾರ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇದಿಷ್ಟು ಇವತ್ತಿನ ವಿಶೇಷ. ಮತ್ತೊಂದು ವಿಶೇಷದೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.